ಆಕಾಶವಾಣಿ. ನಾವು ನಾಳೆಯ ಪ್ರಜೆಗಳು. ಮಕ್ಕಳ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಈಗ ಕೇಳಿ, ನಾವು ನಾಳೆಯ ಪ್ರಜೆಗಳು. ಇಂದು ನವೆಂಬರ್ 14. ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ ಲಾಲ್ ನೆಹರು ಅವರ ಜನ್ಮದಿನ. ನೆಹರು ಅವರಿಗೆ ಮಕ್ಕಳನ್ನ ಕಂಡ್ರೆ ಅಪಾರ ಪ್ರೀತಿ. ಮಕ್ಕಳಿಗೂ ನೆಹರು ಅವರು ಅಂದ್ರ ಅಚ್ಚುಮೆಚ್ಚು. ಅದಕ್ಕಾಗೇನೆ ಮಕ್ಕಳು ನೆಹರು ಅವರನ್ನ ಚಾಚಾ ನೆಹರು ಅಂತ ಕರೀತಿದ್ರು. ಚಾಚಾ ನೆಹರು ಅವರು ಮಕ್ಕಳನ್ನ ಎಷ್ಟು ಪ್ರೀತಿಸ್ತಿದ್ರು ಅಂದ್ರ ತಮ್ಮ ಜನ್ಮದಿನವನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಬೇಕು ಅಂತ ಅವರು ಕರೆ ಕೊಟ್ರು. ಹಿಂಗಾಗಿ ಪ್ರತಿ ವರ್ಷ ನವೆಂಬರ್ 14 ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗ್ತದೆ. ಚೆಂಗುಲಾಬಿ ಹೊಂಗುಲಾಬಿ ರಂಗುಲಾಬಿ ಸುಂದರ ಕೆಂಪು ಕುಸುಮ ಕಣ್ಣಿಗೆ ನಿದು ನಮ್ ಗುಲಾಬಿ ಮಂದಿರ, ನಮ್ ಗುಲಾಬಿ ಮಂದಿರ. ಮೌನದಲ್ಲಿ ಮುಗುಳು ನಗೆಯು ಸೀಮೆ ಇಲ್ಲ ಸಾಮ್ಯವೆಲ್ಲಿ, ಮೌನದಲ್ಲಿ ಮುಗುಳು ನಗೆಯು ಸೀಮೆ ಇಲ್ಲ ಸಾಮ್ಯವೆಲ್ಲಿ. ನೆಚ್ಚಿನಿಂದ ನೆಹರು ತಂದ ಚೆಲ್ವ ಚೆಂಗುಲಾಬಿಯ, ನೆಚ್ಚಿನಿಂದ ನೆಹರು ತಂದ ಚೆಲ್ವ ಚೆಂಗುಲಾಬಿಯ. ನಮ್ ಗುಲಾಬಿ ಮಂದಿರ, ನಮ್ ಗುಲಾಬಿ ಮಂದಿರ. ಚೆಂಗುಲಾಬಿ ಹೊಂಗುಲಾಬಿ ರಂಗುಲಾಬಿ ಸುಂದರ ಕೆಂಪು ಕುಸುಮ ಕಣ್ಣಿಗೆ ನಿದು ನಮ್ ಗುಲಾಬಿ ಮಂದಿರ, ನಮ್ ಗುಲಾಬಿ ಮಂದಿರ, ನಮ್ ಗುಲಾಬಿ ಮಂದಿರ. ನಾವು ಚಿಕ್ಕವರಿದ್ದಾಗ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನೋದನ್ನ ನಾವೆಲ್ಲ ಕೇಳ್ತಿದ್ವಿ. ಆದ್ರೆ ಇವತ್ತಿನ ಮಕ್ಕಳು ಎಷ್ಟು ಜಾಣರಿದ್ದಾರ ಅಂತ ಹೇಳಿದ್ರ ಅವರಿಗೆ ನಾವು ಇಂದಿನ ಪ್ರಜೆಗಳೇ ಅಂತ ಅನ್ಕೊಳ್ಬಹುದೇನು. ಇವತ್ತಿನ ಮಕ್ಕಳು ಬೆಳೆದು ನಮ್ಮ ದೇಶವನ್ನು ಕಾಪಾಡುವ ಆಳುವ ನಾಯಕರಾಗಬಹುದು. ಇಂತಹ ಮಕ್ಕಳಲ್ಲಿ ಅವರಲ್ಲಿರುವ ಪ್ರತಿಭೆಯನ್ನ ಗುರುತಿಸಿ ಪೋಷಣೆ ಮಾಡೋದು, ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡೋದು ಮತ್ತು ಅವರ ಬೇಡಿಕೆಗಳನ್ನ ಬೇಕು ಬೇಡಗಳನ್ನ ತಿಳಿದುಕೊಳ್ಳೋದು ನಮ್ಮೆಲ್ಲರ ಹೊಣೆಗಾರಿಕೆ. ಈಗ ಈ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡೋಣ. ಮಕ್ಕಳು ತಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚಿಕೊಂಡಾರ ನಮ್ ಜೊತೆ. ಅವನ್ನೆಲ್ಲ ಈಗ ಕೇಳೋಣ. ನಾವು ಮಕ್ಕಳಿಗೆ ನಿಮ್ಮ ಕನಸಿನ ಭಾರತ ಹೇಗಿರ್ಬೇಕು ಅಂತ ಕೇಳಿದಾಗ, ದಿವ್ಯಾ ಶ್ರೀಶೈಲ ಗಾಣಿಗೇರ, ಸರ್ಕಾರಿ ಪ್ರೌಢಶಾಲೆ KSRP ಮಚ್ಚೆ, ತಾಲೂಕು ಬೆಳಗಾವಿ. ಇಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಕನಸಿನ ಭಾರತ ಹೇಗಿರಬೇಕೆಂದರೆ, ಭಾರತವು ಎಲ್ಲ ಸಂಸ್ಕೃತಿ ಮತ್ತು ಧರ್ಮಗಳ ಜನರ ಒಟ್ಟಿಗೆ ವಾಸಿಸುವ ದೇಶವಾಗಿದೆ. ಇಲ್ಲಿ ಮಹಿಳೆಯರು ಸುರಕ್ಷಿತವಾಗಿರಬೇಕು, ಸಮಾನತೆ ಸ್ವಾತಂತ್ರ್ಯ ನೆಲೆಸಬೇಕು, ಭ್ರಷ್ಟಾಚಾರ ಜಾತೀಯತೆ ಜನಾಂಗೀಯ ತಾರತಮ್ಯ ದೂರವಾಗಬೇಕು, ಮಹಿಳಾ ಸಬಲೀಕರಣ, ಶಿಕ್ಷಣ, ವಿಜ್ಞಾನ ಮತ್ತು ತಾಂತ್ರಿಕತೆಯ ಅಭಿವೃದ್ಧಿಯಾಗಬೇಕು, ಉದ್ಯೋಗಾವಕಾಶಗಳು ಹೆಚ್ಚಳವಾಗಬೇಕು, ಎಲ್ಲರಿಗೂ ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ದೊರೆಯಬೇಕು. ದೇಶದ ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಎಲ್ಲ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸಿಕೊಟ್ಟು ಬಡವರ ಮಕ್ಕಳ ಭವಿಷ್ಯ ಕಟ್ಟಬೇಕು. ಭಾರತವು ಒಲಿಂಪಿಕ್ ಕ್ರೀಡೆಯಂತಹ ದೊಡ್ಡ ಕ್ರೀಡಾಗ್ರಾಮದ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಬರುವಂತೆ ಮಾಡಬೇಕಾದರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಆಧುನಿಕ ಕ್ರೀಡಾ ಸೌಲಭ್ಯಗಳನ್ನು ಒದಗಿಸಬೇಕು. ಅದಕ್ಕಾಗಿ ನಾನು ಮುಂದೆ ಭಾರತದ ಆಡಳಿತಾತ್ಮಕ ಸೇವೆಗೆ ಸೇರಬೇಕೆಂದೇನೆ. ನನ್ನಿಂದ ಯಾವುದೇ ತಾರತಮ್ಯ, ಭ್ರಷ್ಟಾಚಾರ, ಪಕ್ಷಪಾತ ಮಾಡದೆ ಎಲ್ಲರಿಗೂ ಸರ್ಕಾರದ ಸಕಲ ಸೌಲಭ್ಯಗಳು ದೊರೆಯುವಂತೆ ಮಾಡಿ ನನ್ನ ಕನಸಿನ ಭಾರತದ ನಿರ್ಮಾಣದಲ್ಲಿ ನನ್ನ ಅಳಿಲು ಸೇವೆ ಸಲ್ಲಿಸುತ್ತೇನೆ. ನನ್ನ ಹೆಸರು ಶರೀನ್ ಮುಕರಾಜ್ ಬೊಗಾವಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಕನಸಿನ ಭಾರತ ತಂತ್ರಜ್ಞಾನದಲ್ಲಿ ವಿಶ್ವ ಸಾಧನೆಯಾಗಬೇಕು, ಅಭಿವೃದ್ಧಿಯಾಗಬೇಕು. ಅಂದಾಗ ಮಾತ್ರ ನನ್ನ ಕನಸಿನ ಭಾರತಕ್ಕೆ ಬೆಲೆ ಸಿಗುತ್ತದೆ. ನನ್ನಂತಹ ಹಲವಾರು ವಿದ್ಯಾರ್ಥಿಗಳು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ತೊಡಗಲು ಮುಂದಾಗಬೇಕು ಹಾಗೂ ದೇಶವನ್ನು ತಂತ್ರಜ್ಞಾನ ಭಾರತವನ್ನಾಗಿಸಲು ಪ್ರಯತ್ನಿಸಲು ಸರ್ಕಾರಿ ಶಾಲೆಗಳಿಗೆ ತಂತ್ರಜ್ಞಾನದ ಸೌಕರ್ಯ ಒದಗಿಸಿ ನಾವೆಲ್ಲರೂ ಡಿಜಿಟಲ್ ಕಲಿಕೆಯಲ್ಲಿ ತೊಡಗಿ ದೇಶವನ್ನು ತಂತ್ರಜ್ಞಾನದ ದಾರಿಯಲ್ಲಿ ಹೊಳೆಯುವಂತೆ ಮಾಡಲು ನಮ್ಮನ್ನು ಸರ್ಕಾರ ಸಿದ್ಧಗೊಳಿಸುವಂತಾಗಬೇಕು.
ನನ್ನ ಹೆಸರು ಗಗನ್ ಸಿಂಗ್ ತಾರಾ ಸಿಂಗ್ ನರ್ಗುನ್. ನಾನು MPS ನಂಬರ್ 3 ಮದಿಹಾಳ್ ಧಾರವಾಡದಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಕನಸಿನ ಭಾರತದ ಬಗ್ಗೆ ಮಾತನಾಡುವುದಾದರೆ, ಎಲ್ಲೆಂದರಲ್ಲಿಯೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಸಿಕ್ಕ ಕಡೆಯೆಲ್ಲ ಕಸ ಕಡ್ಡಿ ಚೆಲ್ಲಬಾರದು. ಎಲ್ಲರೂ ಶೌಚಾಲಯದ ಬಳಕೆ ಮಾಡಬೇಕು. ಶಾಲೆಗಳಲ್ಲಿ ಕೂಡ ನೀರಿನ ಸ್ವಚ್ಛತೆ, ಆಟದ ಮೈದಾನದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ನಾವು ಆರೋಗ್ಯವಾಗಿದ್ದರೆ ನಮ್ಮ ಸುತ್ತಮುತ್ತಲಿನವರು ಕೂಡ ಆರೋಗ್ಯವಾಗಿದ್ದರೆ ನನ್ನ ರಾಷ್ಟ್ರ ಬಲಿಷ್ಠವಾಗಿದ್ದಂತೆ. ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿರಬೇಕಾದರೆ ಗಿಡ ಮರಗಳನ್ನು ಬೆಳೆಸಬೇಕು. ಪ್ರಾಣಿ ಪಕ್ಷಿ ಸಂಕುಲವನ್ನು ಉಳಿಸಬೇಕು. ನಾನು ದೊಡ್ಡವನಾದ ಮೇಲೆ ಪೊಲೀಸ್ ಆಗಬೇಕೆಂದು ಕನಸು ಕಂಡಿರುವೆ. ಸಮಾಜಕ್ಕೆ ನನ್ನದೇ ಆದಂತ ಕೊಡುಗೆ ಸಲ್ಲಿಸಬೇಕೆಂದಿದ್ದೇನೆ. ಗಿಡ ಮರ ಪ್ರಾಣಿ ಎಲ್ಲ ನಮ್ಮ ಹಾಗೆ ನಮ್ಮ, ಹೊಡೆದ್ರೆ ಬೈದ್ರೆ ಯಾವತ್ತೂ ನೋವಾಗುತ್ತೆ ನಮ್ಮ. ಗಿಡ ಮರ ಪ್ರಾಣಿ ಎಲ್ಲ ನಮ್ಮ ಹಾಗೆ ನಮ್ಮ, ಹೊಡೆದ್ರೆ ಬೈದ್ರೆ ಯಾವತ್ತೂ ನೋವಾಗುತ್ತೆ ನಮ್ಮ. ಹೌದು ಮರಿ ಮರ ಗಿಡ ಎಲ್ಲ ನಮ್ಮಂತೆ, ಪ್ರಾಣಿ ಕೂಡ ನೋಡ್ಕೋಬೇಕು ಮನೆ ಮಕ್ಕಳಂತೆ. ಹೌದು ಮರಿ ಮರ ಗಿಡ ಎಲ್ಲ ನಮ್ಮಂತೆ, ಪ್ರಾಣಿ ಕೂಡ ನೋಡ್ಕೋಬೇಕು ಮನೆ ಮಕ್ಕಳಂತೆ. ಮತ್ಯಾಕವು ನಮ್ ಹಾಗೇನೆ ಮಾತನಾಡಲ್ಲ, ಬಟ್ಟೆ ಹಾಕೊಂಡ್ ಸ್ಕೂಲಿಗ್ ಬಂದು ಪಾಠ ಕಲಿಯಲ್ಲ. ಮತ್ಯಾಕವು ನಮ್ ಹಾಗೇನೆ ಮಾತನಾಡಲ್ಲ, ಬಟ್ಟೆ ಹಾಕೊಂಡ್ ಸ್ಕೂಲಿಗ್ ಬಂದು ಯಾಕ್ ಪಾಠ ಕಲಿಯಲ್ಲ. ಅವುಗಳ ಮಾತು ರೀತಿ ಎಲ್ಲ ಬೇರೆ ಥರ ಮರಿ, ಅವುಗಳ ಮಾತು ರೀತಿ ಎಲ್ಲ ಬೇರೆ ಥರ ಮರಿ. ನಮ್ಗೆ ಅವು ತಿಳಿಯೋದಿಲ್ಲ, ಅವುಗಳಿಗೆ ಅದೇ ಸರಿ. ನಮ್ಗೆ ಅವು ತಿಳಿಯೋದಿಲ್ಲ, ಅವುಗಳಿಗೆ ಅದೇ ಸರಿ. ಗ್ರಾಮೀಣ ಭಾಗದಲ್ಲಿ ಓದುವಂತಹ ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ. ಅವರ ಗುರಿ ಕನಸಿನ ಬಗ್ಗೆ ಕೇಳಿದಾಗ ನನ್ನ ಹೆಸರು ಶ್ರೇಯಾ ಪರಮೇಶ್ ದೇವರಹೊಳೆ. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ತಾಲೂಕು ಮುನಗೋಡ್, ಜಿಲ್ಲೆ ಸಿರಸಿ, ಉತ್ತರ ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಗಡಿಯಲ್ಲಿ ಓದುತ್ತಿದ್ದೇನೆ. ನಾನು ದಿನ ಶಾಲೆಗೆ ಬರುತ್ತೇನೆ. ನಮ್ಮ ಶಾಲೆಯಲ್ಲಿ ಎಲ್ಲ ಟೀಚರ್ಸು ಚೆನ್ನಾಗಿ ಪಾಠ ಮಾಡುತ್ತಾರೆ. ನನ್ನ ಗುರಿ ಏನೆಂದರೆ ಡಾಕ್ಟರ್ ಆಗಬೇಕೆಂದು ಇಷ್ಟ. ನಾನು ನಮ್ಮ ಗ್ರಾಮದಲ್ಲಿ ಮುಂದೆ ಒಂದು ಆಸ್ಪತ್ರೆಯನ್ನು ತೆರೆಯಲು ಇಷ್ಟಪಡುತ್ತೇನೆ. ನಾನು ನಮ್ಮ ಶಾಲೆಯಲ್ಲಿ ಮುಖ್ಯಮಂತ್ರಿ ಆಗಿದ್ದೇನೆ. ಶಾಲೆಯ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ. ನನಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಎಂದರೆ ತುಂಬ ಇಷ್ಟ. ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿ. ಇದನ್ನು ಸ್ಪಷ್ಟವಾಗಿ ಮಾತನಾಡುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಚೆನ್ನಾಗಿ ಓದಿ ಶಾಲೆಗೆ ಒಂದು ಹೆಸರು ತರಲು ಬಯಸುತ್ತೇನೆ. ದೇವನಿನ್ನ ಬೇಡುವೆ, ಕಾಯ ದೂರ ಮಾಡದೆ. ಶಕ್ತಿ ನೀಡು ಬಾಳುವಂತೆ ಸತ್ಯ ಧರ್ಮ ಮೀರದೆ. ಶಕ್ತಿ ನೀಡು ಬಾಳುವಂತೆ ಸತ್ಯ ಧರ್ಮ ಮೀರದೆ. ದೇವನಿನ್ನ ಬೇಡುವೆ, ಕಾಯ ದೂರ ಮಾಡದೆ. ಶಕ್ತಿ ನೀಡು ಬಾಳುವಂತೆ ಸತ್ಯ ಧರ್ಮ ಮೀರದೆ. ಪ್ರತಿನಿತ್ಯ ಶಾಲೆಗೆ ಹೋಗುವಂತಹ ಮಕ್ಕಳು ಕೆಲವು ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ. ಕೆಲವು ನಿರೀಕ್ಷೆಗಳನ್ನ ಅವರು ಇಟ್ಕೊಂಡಿರ್ತಾರೆ. ಶಿಕ್ಷಕರಾಗ್ಲಿ ಪಾಲಕರಾಗ್ಲಿ ತಮ್ಮ ಸಮಸ್ಯೆಗಳನ್ನ ಕೇಳಲಿ, ಅವುಗಳನ್ನ ಪರಿಹರಿಸ್ಲಿ ಅಂತ ಅಪೇಕ್ಷೆ ಪಡ್ತಾರೆ. ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾನು ಮನಸ್ವಿ ಸಿ ಸವಣೂರ್ಮಠ್. ನಾನು 8ನೇ ತರಗತಿನ್ಯಾಗ ಓದಾಕತ್ತೀನಿ. ನಾನು ಹುಬ್ಬಳ್ಳಿಯಿಂದ. ನಾವು ದೊಡ್ಡ ತರಗತಿಗೆ ಬಂದ ಹಂಗ ಬುಕ್ಗಳು ಬಾಳ ಭಾರಿ ಆಕ್ಕಾವ. ನಮ್ಮ ಪೋರ್ಷನ್ ಜಾಸ್ತಿ ಆಕೇತಿ.
ಆಮೇಲೆ ಬರೆಯೋದೇನು ಜಾಸ್ತಿ ಆಕೈತಿ ಅದು ಕಮ್ಮಿ ಆಗ್ಬೇಕ. ಈಗ ನಾವ್ ಎಷ್ಟು ಬರೀತೇವಲ್ಲ ಅಷ್ಟ ಪ್ರಾಕ್ಟಿಕಲ್ಲು ಇರ್ಬೇಕ. ಅವು ಎರಡು ಸಮ ಇರ್ಬೇಕ. ನಮ್ಮ ದೇಶ ಹೆಂಗ್ ಡೆವಲಪ್ ಆಗತೈತಿ ಎಲ್ಲ ಟೆಕ್ನಾಲಜಿಯನ್ನ ಉಪಯೋಗಿಸ್ಕೊಂಡ ಡಿಜಿಟಲೈಸ್ ಮಾಡ್ಕೋಬೇಕು. ನಮ್ಮ ಎಜುಕೇಶನ್ನಾಗ ಉಪಯೋಗಿಸ್ಕೋಬೇಕು ಆ ಟೆಕ್ನಾಲಜಿಯನ್ನ. ಅದನ್ನ ನಾವು ನಮ್ಮ ಸ್ಟಡಿನ್ಯಾಗ ಉಪಯೋಗ ತಗೋಬೇಕು ಟೆಕ್ನಾಲಜಿಯನ್ನ. ಈಗ ನಮ್ ಎಲ್ಲರಿಗೂ ಟೀಚರ್ಸ್ ಇಂದ, ನಮ್ಮ ಪೇರೆಂಟ್ಸ್ ಇಂದ, ಎಲ್ಲಾರ ಕಡೆಯಿಂದ ನಮ್ ಎಕ್ಸಾಮ್ಸ್ ಟೆಸ್ಟ್ ಬಗ್ಗೆ ಬಾಳ ಪ್ರೆಷರ್ ಆಗ್ತದೆ. ಸ್ಕೂಲ್ದವರು ಎಲ್ಲಾರು ಆ ಪ್ರೆಷರ್ ಟೆಸ್ಟ್ ಬಗ್ಗೆ ಎಕ್ಸಾಮ್ ಬಗ್ಗೆ ಕಮ್ಮಿ ಮಾಡ್ಬೇಕ. ಸ್ಕೂಲಿಗೆ ಹೋಗುದು ಇನ್ನೂ ಮಜಾ ಆಗ್ಬೇಕ. ಟೀಚರ್ಗಳು ಎಲ್ಲಾ ಸ್ಟೂಡೆಂಟ್ಸ್ ಗಳನ್ನ ಬೇರೆ ಬೇರೆ ತರ ಆಕ್ಟಿವಿಟೀಸ್ ಈಗ ಎಲ್ಲಾ ನಮ್ಮನ್ನ ಪ್ರೋತ್ಸಾಹಿಸಿ ಕಳಿಸ್ಬೇಕ. ಮತ್ತೆ ನಮ್ಮ ಸ್ಕೂಲ್ನಾಗ ಏನ್ ಆಟ ಪೀರಿಯಡ್ ಇರ್ತಾವ ಅವನ್ನೆಲ್ಲ ಜಾಸ್ತಿ ಮಾಡ್ಬೇಕ. ಹಂಗ ನಮ್ಮ ಸ್ಕೂಲ್ ಗಳೆಲ್ಲ ನಮ್ಮ ಆರೋಗ್ಯ ಬಗ್ಗೆ ಜಾಸ್ತಿ ಅವೇರ್ನೆಸ್ ಕೊಡ್ಬೇಕ. ನಮ್ಗ ನಮ್ಮ ಆರೋಗ್ಯನ ಹೆಂಗ್ ಕಾಪಾಡ್ಕೋಬೇಕ ಅವೆಲ್ಲರ ಬಗ್ಗೆ ಜಾಸ್ತಿ ಕಲಿಸ್ಬೇಕ. ನಮ್ಮ ಇಡೀ ದೇಶವನ್ನ ಹೆಂಗ್ ಈಕೋ ಫ್ರೆಂಡ್ಲಿ ಮಾಡ್ಬೇಕ ಅಂತಾವೆಲ್ಲ ಇನ್ನೂ ಜಾಸ್ತಿ ಕಲಿಸ್ಬೇಕ. ನಾವ್ ಸಿಟಿನ್ಯಾಗ ಯಾರ ಮಕ್ಳ ನಾವ್ ಅದೇವಲ್ಲ ನಮಗ ಫಾರ್ಮಿಂಗ್ ಮತ್ ಅಗ್ರಿಕಲ್ಚರ್ ಬಗ್ಗೆ ಎಲ್ಲ ಬಹಳ ಕಮ್ಮಿ ಗೊತ್ತ. ಅದ್ರ ಬಗ್ಗೆನೂ ಇನ್ನೂ ಜಾಸ್ತಿ ಅವೇರ್ನೆಸ್ ಮಾಡ್ಬೇಕ. ಪ್ಲಾಂಟ್ಸ್ ಗಳನ್ನೆಲ್ಲ ಹೆಂಗ್ ಟೇಕ್ ಕೇರ್ ಮಾಡ್ಬೇಕ, ಅವನ್ನ ಹೆಂಗ್ ಬೆಳೆಸ್ಬೇಕ, ಅವನ್ನ ಹೆಂಗ್ ನೋಡ್ಕೋಬೇಕ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಕಲಿಸ್ಬೇಕ. ನನಗ ದೊಡ್ಡಕ್ಕೆ ಆದ್ಮೇಲೆ ಆರ್ಕಿಟೆಕ್ಟ್ ಆಗೋದೈತಿ, ವಾಸ್ತುಶಿಲ್ಪಿ. ಅದಕ್ಕ ನನಗ ಅನಿಸ್ತೈತಿ ನಾವು ಸಣ್ಣವ್ರಿದ್ದಾಗಿಂದನ ಭವಿಷ್ಯದ ಬಗ್ಗೆ ನಮಗ ಇನ್ನೂ ಪ್ರಿಪೇರ್ ಮಾಡ್ಬೇಕ. ಅವ್ರ ಅಂದ್ರ ನಾವ್ ಏನೇನೆಲ್ಲ ಜಾಬ್ಸ್ ಮಾಡ್ಬೋದು, ನಮ್ಮ ಗುರಿಯನ್ನ ನಮಗ ಮುಟ್ಟಾಕ ಹೆಲ್ಪ್ ಮಾಡ್ಬೇಕ. ನಮಗ್ ಏನೇನ್ ಉದ್ಯೋಗಗಳು ಸಿಗ್ತಾವ, ಏನೇನ್ ಉದ್ಯೋಗಗಳು ಅದಾವ, ಆ ಕರಿಯರ್ಸ್ನಾಗ ನಾವ್ ಹೆಂಗ್ ಸಕ್ಸೀಡ್ ಆಗ್ಬೇಕ ಅಂತ ಅನ್ನೋದು ಎಲ್ಲಾ ಕಳಿಸ್ಬೇಕ. ನಮ್ಮ ಎಲ್ಲಾ ಮೂಢನಂಬಿಕೆಗಳು ಬಿಟ್ಟು ನಾವು ಆಧುನಿಕ ನಂಬಿಕೆಗಳು ಆಮೇಲೆ ಮೌಲ್ಯಗಳನ್ನ ಫಾಲೋ ಮಾಡ್ಬೇಕ. ಮಾಡರ್ನ್ ಆಗಿ ಥಿಂಕ್ ಮಾಡ್ಬೇಕು. ನಾವು ಬೇರೆ ದೇಶಗಳು ನಮ್ಮ ದೇಶವನ್ನ ಉದಾಹರಣೆ ಕೊಡು ಹಂಗಾಗ್ಬೇಕ. ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ, ನಾವು ಮನುಜರು ನಾವು ಮನುಜರು. ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ, ನಾವು ಮನುಜರು ನಾವು ಮನುಜರು. ನರರ ನಡುವೆ ನಡ್ಡ ಗೋಡೆಗಳನ್ನು ಕುಟ್ಟಿ ಕೆಡಹುವೆವು, ನಾವು ವಿಲಯ ರುದ್ರರು ನಾವು ವಿಲಯ ರುದ್ರರು. ಹೊಸ ಬಾಳಿನ ಹೊಸ ಸಮತೆಯ ಸಮರಸವನ್ನು ಸಮೆವೆವು, ಹೊಸ ಬಾಳಿನ ಹೊಸ ಸಮತೆಯ ಸಮರಸವನ್ನು ಸಮೆವೆವು. ನಾವು ನವವಿಧಾತರು ವಿಧಾತರು, ನಾವು ನವವಿಧಾತರು ವಿಧಾತರು. ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ, ನಾವೆಲ್ಲರೂ ನಾವು ಮನುಜರು. 7ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಸಾತ್ವಿಕ್ ಪಡೇಸೂರ್ ಒಬ್ಬ ರಾಜಕಾರಣಿ ಆಗಬೇಕು, ಜನಪ್ರತಿನಿಧಿ ಆಗಬೇಕು ಅನ್ನುವಂಥ ಗುರಿಯನ್ನ ಇಟ್ಕೊಂಡಿದ್ದಾನ. ನಾ ದೊಡ್ಡವಾಗಿ ಒಂದು ಪಾಲಿಟಿಷಿಯನ್ ಆಗ್ಬೇಕಂತ ಐತ್ರಿ. ಯಾವ ರೀತಿ ಜನರಿಗೆ ಸಹಾಯ ಮಾಡ್ಬೇಕು ಅನ್ಕೊಂಡಿ? ಸ್ವಲ್ಪ ಜನರಿಗೆ ಬಡವ್ರು ಇರ್ತಾರ್ರಿ, ಅವ್ರಿಗೆ ಓದೋ ಛಲ ಇರ್ತೈತ್ರಿ, ಆದ್ರ ಫೀಸ್ ಸಮಸ್ಯೆ ಅಂತ ಅವ್ರ ಆಸೆಯನ್ನ ತಡೆಗಟ್ಟಬೇಕಾಕತ್ರಿ. ಆ ಆಸೆಯನ್ನ ತಡೆಗಟ್ಲಾರ್ದಂಗ ನಾನ್ ನೋಡ್ಕೋತೇನ್ರಿ. ಮತ್ತ ಮೆಡಿಕಲ್ ಇಂಜಿನಿಯರಿಂಗ್ ಮಾಡಾಕ್ರಿ ರೊಕ್ಕ ಬಾಳ ಆಕತ್ರಿ. ಅದಕ್ಕಂತ ಹೇಳಿ ಅಲ್ಲಿ ಫ್ರೀ ಎಜುಕೇಶನ್ ಕೊಡಿಸ್ತೇನ್ರಿ. ಮುಂದೆ ಇಂಜಿನಿಯರಿಂಗ್ ಮೆಡಿಕಲ್ ಎಲ್ಲರಿಗೂ ಫ್ರೀ ಎಜುಕೇಶನ್ ಕೊಡ್ಬೇಕಂತ ನನ್ನ ಆಸೆ ಐತ್ರಿ. ರಸ್ತೆಗಳು ತುಂಬಾ ಹದಗೆಟ್ಟಿರ್ತಾವ್ರಿ, ಮಣ್ಣಿನ ರಸ್ತೆಗಳು ಇರ್ತಾವ್ರಿ, ಅಲ್ಲೆಲ್ಲ ಸಿಮೆಂಟಿಂದ ರಸ್ತೆಗಳನ್ನ ಮಾಡಿಸ್ತೇನ್ರಿ. ಮತ್ತ ಓಣಿನಾಗ್ರಿ ತೆಗ್ಗ ದಿನ ಬಿದ್ದಿರ್ತಾವ್ರಿ, ಮಳಿಗೆ ನೀರ್ ನಿಂದಿರ್ತೈತ್ರಿ, ಒಳಗ ಅಲ್ಲೇ ಸೊಳ್ಳಿಗಳು ಉತ್ಪನ್ನ ಆಕವ್ರಿ. ಅದನ್ನೆಲ್ಲ ತಡೆಗಟ್ಟಬೇಕು. ಎಜುಕೇಶನ್ ಸಿಸ್ಟಮ್ನಾಗ್ರಿ ಈಗ ನಮ್ಗೆ ಬ್ಯಾಗ್ನಲ್ಲಿ ಬುಕ್ಸ್ ಹಚ್ಕಿ ಇರ್ತಾವ್ರಿ, ಮತ್ತು ಶೂ ಸಾಕ್ಸ್ ಹಾಕೊಳ್ಳುವಾಗ ಮತ್ತು ಬಾಳತನ ಹಾಕೊಂಡ್ರೆ ಅಲ್ಲಿ ಒಳಗಡೆ ಕಾಲಿಗೆ ಗುಳ್ಳಿ ಅದು ಹೇಳ್ತಾವ್ರಿ. ಅದನ್ನೆಲ್ಲ ತೆಗೆದು ಸ್ಲಿಪ್ಪರ್ ಹಾಕೊಂಬರೋ ವ್ಯವಸ್ಥೆ ಆಗ್ಬೇಕ್ರಿ. ಬೇಸಿಗೆ ಕಾಲನಾಗ್ರಿ ಭಾಳ ಕಾಲಿಗೆ ಪಾದಕ್ಕೆಲ್ಲ ಗುಳ್ಳಿ ಹೇಳ್ತಾವ್ರಿ, ಮತ್ತು ನಮಗೆ ನಡ್ಯಾಕ ಕಷ್ಟ ಆಕತ್ರಿ ಆ ಶೂಲಿ. ಆಟ ಆಡಬೇಕಾದ್ರೆ ಬೇಕಲ್ಲಪ್ಪ ಶೂಸ್. ಮತ್ತೆ ಆಟ ಆಡ್ಬೇಕಾದ್ರೆ ನಾವು ಸ್ಪೋರ್ಟ್ಸ್ ಶೂನ ಹಾಕೋಬೋದ್ರಿ, ಇಲ್ಲ ಶೂ ತೆಗೆದು ಆಡ್ಬೋದ್ರಿ. ನನ್ನ ಹೆಸರು ಭಾಗ್ಯಶ್ರೀ ಡೆಂಗಿಮಠ್. ನಾನು 9ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನನ್ನ ಪ್ರಕಾರ ಅನ್ಸೋದೇನೆಂದ್ರೆ ಬಿಯಾಂಡ್ ಟೆಕ್ಸ್ಟ್ ಬುಕ್ ಹೇಳಬೇಕು, ಅದರಿಂದ ನಮ್ಮ ನಾಲೆಜ್ ಅಬ್ರೋಡ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಿರ್ತಾರೆ, ಆದ್ರೆ
ಅದಕ್ಕಿಂತ ಜಾಸ್ತಿ ನಾವು ತಿಳ್ಕೊಬೇಕು ಅನ್ನೋದು ಉತ್ಸಾಹ ಒಂದಿಷ್ಟು ಜನಕ್ಕೆ ಇರ್ತದ್ರಿ. ಅದಕ್ಕೆ ಅದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿಕೊಂಡು ಅದರಿಂದನೂ ಕಲ್ತರೆ ನಮ್ಗೆ ಭಾಳ ಉಪಯೋಗ ಆಗುತ್ತೆ. ನಿನ್ ಹವ್ಯಾಸಗಳೇನು? ನನ್ನ ಹವ್ಯಾಸ ಡ್ಯಾನ್ಸ್. ಡಾನ್ಸ್ ಮಾಡ್ಲಿಕ್ಕೆ ಟೈಮ್ ಸಿಗ್ತದೆ ನಿನಗ? ಇಲ್ಲ ಮ್ಯಾಮ್, ಅಷ್ಟು ಸಿಗೋದಿಲ್ಲ. ಯಾವಾಗಲೂ ಓದು ಅಂತ. ಹೌದಾ? ಮಕ್ಕಳಿಗೆ ಜಾಸ್ತಿ ಒತ್ತಾಯ ಹಾಕಬಾರ್ದು, ಓದು ಅಂತ. ಅವ್ರಿಗೆ ಎಷ್ಟು ಓದಕ್ಕಾಗುತ್ತೋ ಅಷ್ಟು ಓದ್ತಾರ, ಅವ್ರು ಶಾಣೆ ಆಗ್ತಾರ. ಅದ್ರ ಜೊತೆ ಬೇರೆ ಹವ್ಯಾಸನೂ ಅವ್ರಿಗಿದ್ರ ಅದು ಚಲೋ ಅಂತ ಹೇಳ್ಬೋದು. ನಿಂಗೆ ಡಾನ್ಸ್ ಮಾಡಿದಾಗ ಖುಷಿ ಆಗ್ತದೆ? ಭಾಳ ಖುಷಿ ಆಗ್ತದೆ. ಎಷ್ಟು ಖುಷಿ ಆಗ್ತದೆ? ನನ್ಗೆ ಮಾತಿನಲ್ಲಿ ಹೇಳಕ್ಕಾಗೋದಿಲ್ಲ. ಕುಣಿ ಕುಣಿ ನವಿಲೆ ಕುಣಿ ಕುಣಿ ನವಿಲೆ ಅಂದದ ಗರಿಗೆ ಗರಿ ಗರಿಗಳೇ ನಿನ್ನ ಬಳಿ ಚಿನ್ನ ಕುಣಿ ಕುಣಿ ನವಿಲೆ ಗರಿಗೆ ಗರಿ ಗರಿಗಳೇ ನಿನ್ನ ಬಳಿ ಚಿನ್ನ ಕುಣಿ ಕುಣಿ ನವಿಲೆ ಗರಿಗೆ ಗರಿ ಬಣ್ಣದ ಗರಿಗಳ ಕೊಡುವೆನು ರಚಿಸಿ ಕರುವದಿ ಕುಣಿ ಕುಣಿ ನವಿಲೆ ನೀನು ಬಣ್ಣದ ಗರಿಗಳ ಕೊಡುವೆನು ರಚಿಸಿ ಕರುವದಿ ಕುಣಿ ಕುಣಿ ನವಿಲೆ ನೀನು ಅಂದದ ಗರಿಗಳ ಕಂಡೆ ಮೋಹಿಸಿ ಸರಸತಿ ನಿನ್ನನು ಆಯ್ದಿಹಳಲ್ಲ ಅಂದದ ಗರಿಗಳ ಕಂಡೆ ಮೋಹಿಸಿ ಸರಸತಿ ನಿನ್ನನು ಆಯ್ದಿಹಳಲ್ಲ ಕುಣಿ ಕುಣಿ ನವಿಲೆ ಕುಣಿ ಕುಣಿ ನವಿಲೆ ಅಂದದ ಗರಿಗೆ ಗರಿ. ಶಾಲೆಯಲ್ಲಿ ಒಂದು ನಿಗದಿತ ಪಠ್ಯಕ್ರಮದ ಪ್ರಕಾರ ತರಗತಿಗಳು ನಡೀತಾವ. ಬಹಳಷ್ಟು ಮಕ್ಕಳಿಗೆ ಈ ಪಠ್ಯಕ್ರಮದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಬಹಳ ಆಸಕ್ತಿ ಇರ್ತದೆ. ಲಲಿತ ಕಲೆಗಳನ್ನ ಕಲಿಬೇಕು, ಸಂಗೀತ ಕಲಿಬೇಕು, ನೃತ್ಯ ಕಲಿಬೇಕು ಅನ್ನುವಂಥ ಆಸೆನೂ ಇರ್ತದೆ. ಅಂಥ ಮಕ್ಕಳು ತಮ್ಮ ಅಭಿಪ್ರಾಯಗಳನ್ನ ಈ ರೀತಿ ಹೇಳ್ತಾರೆ. ನನ್ನ ಹೆಸರು ಸಾನ್ವಿಕಾ ಘೋರ್ಪಡೆ ಅಂತ. ನಾನು 6ನೇ ತರಗತಿಯಲ್ಲಿ ಓದ್ತೇನೆ. ಸೊ ನಂದೇನಂದ್ರೆ ಎಲ್ಲ ಸ್ಕೂಲ್ನಾಗ ಮ್ಯೂಸಿಕ್ ಪಿರಿಯಡ್ ಇರಂಗಿಲ್ಲ. ಎಲ್ಲ ಸ್ಕೂಲ್ನಾಗ ಮ್ಯೂಸಿಕ್ ಪಿರಿಯಡ್ ಇರ್ಬೇಕಂತ ನಂದು ಇದನ್ನ. ಆಮೇಲೆ ಮ್ಯೂಸಿಕ್ ಪಿರಿಯಡ್ ಒಳಗೆ ಒಂದೊಂದ್ಸತಿ ಬರೆಸ್ತಾರೆ, ಆದ್ರೆ ಮ್ಯೂಸಿಕ್ ಪಿರಿಯಡ್ ಒಳಗೆ ಹಾಡಿಸ್ಬೇಕು. ಆಮೇಲೆ ಎಲ್ಲ ಸ್ಕೂಲ್ನಾಗ ಇನ್ಸ್ಟ್ರೂಮೆಂಟ್ಸ್ ಇರಂಗಿಲ್ಲ. ಪಿರಿಯಡ್ ಇರ್ತದ ಬಟ್ ಇನ್ಸ್ಟ್ರೂಮೆಂಟ್ಸ್ ಇರಂಗಿಲ್ಲ. ಎಲ್ಲ ಸ್ಕೂಲ್ನಾಗ ಇನ್ಸ್ಟ್ರೂಮೆಂಟ್ಸ್ ಒಂದು 4-5 ಇನ್ಸ್ಟ್ರೂಮೆಂಟ್ಸ್ ಇಡ್ಬೇಕು. ಹಾಡೋರ್ ಜೊತೆ ಇನ್ಸ್ಟ್ರೂಮೆಂಟ್ಸು ಕಲಿಸ್ಬೇಕಂತ ನಾ ಹಂಗೆ ಭಾವಿಸ್ತೀನಿ. ನನ್ನ ಹೆಸರು ಸೃಜಿತ್ ಪೊಲೀಸ್ ಪಾಟೀಲ್ ರೀ. 8ನೇ ತರಗತಿ ಒಳಗೆ ಓದ್ತೀನಿ. ಅದು ಸ್ಕೂಲ್ ಒಳಗೆಲ್ಲ ಸಂಗೀತ ಪಿರಿಯಡ್, ಚಿತ್ರ ಪಿರಿಯಡ್ ಒಳಗೆಲ್ಲ ಅಭ್ಯಾಸ ಮಾಡಿಸ್ತಾರ್ರಿ. ಆ ಪಿರಿಯಡ್ದಾಗ ಡ್ರಾಯಿಂಗ್ ಪಿರಿಯಡ್ದಾಗ ಚಿತ್ರ ತೆಗೆಸೋದು, ಸಂಗೀತ ಪಿರಿಯಡ್ದಾಗ ಹಾಡು ಆಡ್ಸೋದು ಮಾಡಿಸ್ಬೇಕು. ಒಮ್ಮೆ ಅದು ನಮಗೆ ಕ್ರಾಫ್ಟ್ ಪಿರಿಯಡ್ ಇರ್ಬೇಕ್ರಿ ಮ್ಯಾಮ್. ಇದ್ದಾಗ ವಾರ ಇರ್ತದಲ್ರಿ ಮ್ಯಾಮ್, ಬೇರೆ ಬೇರೆ ಥರದ್ದು ಹೆಂಗೆ ಮಾಡೋದು ಅದೆಲ್ಲ ಹೇಳ್ಕೊಡ್ಬೇಕ್ರಿ ಮ್ಯಾಮ್. ಚೆಂಗುಲಾಬಿ ಹೊಂಗುಲಾಬಿ ರಂಗುಲಾಬಿ ಸುಂದರ ಕೆಂಪು ಕುಸುಮ ಕಣ್ಣಿಗೆ ನಿದು ನಮ್ ಗುಲಾಬಿ ಮಂದಿರ ನಮ್ ಗುಲಾಬಿ ಮಂದಿರ. 7ನೇ ತರಗತಿಯಲ್ಲಿ ಓದ್ತಿರುವಂತಹ ಪ್ರತೀಕ್ ಹುಲಿಗೆ ಆಟ ಆಡೋದು, ಕ್ರೀಡೆಗಳು ಅಂದ್ರ ಬಹಳ ಆಸಕ್ತಿ. ಆತನಿಗೆ ಇಷ್ಟವಾದ ಆಟಗಳ ಬಗ್ಗೆ, ಕ್ರೀಡಾ ಚಟುವಟಿಕೆಗಳ ಬಗ್ಗೆ ಕೇಳಿದಾಗ, ಮ್ಯಾಮ್ ಆಟ ಆಡಕ್ಕೆ ಟೈಮ್ ಸಿಗಂಗೇ ಇಲ್ಲ ರೀ ಮ್ಯಾಮ್. ಇಲ್ಲಿ ಸ್ಕೂಲ್ನಾಗಿಂತ 4 ಹೋಗ್ತೀವಿ ರೀ, ಅರ್ಧ ತಾಸು ರೆಡಿ ಹಾಕಿವ್ರಿ ಮ್ಯಾಮ್. 5ರಿಂದ ಟ್ಯೂಷನ್ಗೆ ಹೋಗ್ತೀವಿ ರೀ, ಮತ್ತು ಮನೆಗೆ ಬಂದು ಮತ್ತೆ ಹೋಮ್ವರ್ಕ್ ಮಾಡ್ತೀವಿ ರೀ ಮ್ಯಾಮ್. ಅಂದ್ರೆ ಆಟ ಆಡಕ್ಕೆ ಎಲ್ಲೂ ಟೈಮ್ ಸಿಗಂಗಿಲ್ಲ ರೀ ನಮ್ಗೆ. ದಿವಸ ಭಾಳ ನಾವು ಶನಿವಾರ ಆಡ್ತೀವಿ ಇಲ್ಲ ರವಿವಾರ ಆಡ್ತೀವಿ. ವಾರದಾಗ 2 ದಿವಸ ಆಡ್ತೀವಿ ರೀ. ದಿವಸ ಹಂಗಾರೆ ಬರೀ ಟ್ಯೂಷನ್ಗೆ ಹೋಗೋದು, ಮನೆಗೆ ಮಾಡೋದು, ಹೋಮ್ವರ್ಕ್ ಮಾಡೋದು ಇದು ಆಕತ್ರಿ ರೀ ಮ್ಯಾಮ್. ಅದಕ್ಕೆ ಸ್ಕೂಲ್ ಟೈಮಿಂಗ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಆಟ ಆಡೋಕ್ಕೆ ಟೈಮ್ ಸಿಗತ್ತೆ ರೀ, ಹೆಚ್ಚಿನ ಟೈಮ್. ಮನೆ ಒಳಗಿದ್ರೆ ಮಾಡಂಗಿಲ್ಲ ಅಂತೇಳಿ ಟ್ಯೂಷನ್ ಕಳಿಸ್ತಾರೆ ರೀ, ಜಾಸ್ತಿ ವರ್ಕ್ ಮಾಡಂಗಿಲ್ಲ ಅಂತೇಳಿ. ಆದ್ರೆ ಅವ್ರು ಜಾಸ್ತಿ ಒತ್ತಾಯ ಕೊಟ್ಟು ಓದಿಸೋದಕ್ಕಿಂತ ನಾವು ಓದ್ಕೊಂಡ್ರೆ ಇನ್ನೂ ಜಾಸ್ತಿ ಕಲಿತೀವಿ ರೀ ಮ್ಯಾಮ್. ನಾವು ಓದ್ಕೋತೀವಿ ರೀ ಮ್ಯಾಮ್, ಅದಕ್ಕೆ ಟ್ಯೂಷನ್ ಏನು ಅಗತ್ಯ ಇಲ್ಲ ರೀ. ನಮ್ಗೆ ಒತ್ತಡ ಹಾಕಕ್ಕೆ ಹೋಗ್ಬೇಡ್ರಿ ಜಾಸ್ತಿ. ನಾವು ದಿವಸ ನಮ್ಮ ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ತೀವಿ, ಹಾಗೂ ಆಟನೂ ಆಡ್ತೀವಿ, ನಮ್ಮ ಆರೋಗ್ಯನೂ ಕಾಪಾಡ್ಕೋತೀವಿ ರೀ. ನನ್ನ ಹೆಸರು ರಾಜೇಶ್ ಅಂತೇಳಿ ರೀ. ನಾ 8ನೇ ತರಗತಿದಾಗ ಕಲಿತೀನಿ ರೀ. ಈಗ ನೋಡ್ರಿ, ಈಗ ಕೆಲವೊಬ್ರಿಗೆ ಭಾಳ ತ್ರಾಸ ಆಕೈತೆ ರೀ. ಇದು ಪ್ರಯಾಣ ಮಾಡೋರಿಗೆ ಅದು ದೂರ ಇದ್ದವ್ರು ಏನೂ ಮಾಡೋಕ್ಕಾಗಿಲ್ಲ ರೀ. ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಬಸ್ಲೇನ ಬರ್ತಾರೆ ರೀ, ಫುಲ್ ರಶ್ ಇರ್ತೈತೆ ರೀ. ಆಮೇಲೆ ಕೆಲವೊಬ್ರು ರೊಕ್ಕ ಚೇಂಜ್ ಇಟ್ಕೊಳಂಗಿಲ್ಲ ರೀ, ಏನೂ ಮಾಡಕ್ಕೆ ಬರಂಗಿಲ್ಲ ರೀ ಅವ. ಆಮೇಲೆ ಕೆಲವೊಬ್ರು ಭಾಳ ದೂರಿಂತ್ರ ಅವ್ರಿಗೆ ರೊಕ್ಕನೂ ಇರಂಗಿಲ್ಲ, ಅವ್ರು ನೋಡ್ಕೊತ ಬರ್ತಾರೆ ರೀ. ಈಗ ನಮ್ಮ ಮನೆದಾಗ ಕೆಲಸ ಮಾಡಕ್ಕೆ ಬರ್ತಾರೆ ರೀ ಒಬ್ರು ಅಂಟಿ, ಅವ್ರ ಮಗನೂ ನನ್ನಷ್ಟ ಅದಾನ ರೀ, ಹಳ್ಳಿ ರೀ ಅವ್ರದ್ದು. ಅದಕ್ಕೆ ಅವ್ರ ಸರ್ಕಾರಿ ಶಾಲೆ ಐತ್ರಿ, ಅದಕ್ಕೆ ಅವ್ರು ನಡ್ಕೊಂತ ಹೋಗ್ಬೇಕಾಗತ್ತೆ ರೀ. 3-4 ಕಿಲೋಮೀಟರ್ ಭಾಳ ದೂರ ಐತ್ರಿ. ಅದನ್ನೆಲ್ಲ ಹಂಗೆ ಮಾಡೋದು ಭಾಳ ತ್ರಾಸ ಅನಿಸ್ತೈತ್ರಿ ನೋಡಕ್ಕೆ. ಆಮೇಲೆ ಪ್ರಯಾಣ ಸಂಬಂಧನ ಸಾಲಿನೂ ಬಿಡತ್ತಾರ್ರಿ. ಆಮ್ಯಾಗ ಭಾಳ
ತೊಂದರೆನೂ ಭಾಳ ಆತೈತ್ರಿ. ಈಗ ಆಮೇಲೆ ಕೆಲವೊಬ್ರು ಏನು ಮಾಡ್ತಾರ್ರಿ, ಸೈಕಲ್ ತೊಗೊಂಡು ಬರ್ತಾರ್ರಿ, ಕೆಲವೊಬ್ರು ನಡ್ಕೊತ ಬರ್ತಾರ್ರಿ, ಕೆಲವ್ರು ಬಸ್ಲೆ ಬರ್ತಾರೆ, ಕೆಲವ್ರು ಮನೆ ಸಮೀಪದವ್ರು ಬರ್ತಾರೆ. ಆಮೇಲೆ ಕೆಲವೊಬ್ರಿಗೆ ಇದು ಹೆಲ್ತ್ ಇಶ್ಯೂ ಇರ್ತೈತ್ರಿ, ಅದಕ್ಕೆ ಅವ್ರು ಪಾಪ ಅಡ್ಡಾಡಕ್ಕೂ ಆಗಂಗಿಲ್ಲ ರೀ ಕೆಲವೊಬ್ರಿಗೆ. ಈಗ ಮತ್ತು ದೂರ ಜನ ಇದ್ರೂ ಪಾಪ ಅವ್ರಿಗೂ ಸಾಲಿ ಮುಟ್ಟಕ್ಕೆ ಆಗ್ಬೇಕ್ರಿ. ಆಮೇಲೆ ಸ್ಟೂಡೆಂಟ್ಸಿಗೂ ID ಇಟ್ಟು ಫ್ರೀ ಮಾಡಿದ್ರೆ ಅಂದ್ರೆ ಚಲೋ ಆಗ್ತೈತ್ರಿ ಅಂತ ನನ್ನ ಭಾವನೆ ರೀ. ಶಕ್ತಿ ನೀಡು ಬಾಳುವಂತೆ ಸತ್ಯ ಧರ್ಮ ಮೀರದೆ, ಶಕ್ತಿ ನೀಡು ಬಾಳುವಂತೆ ಸತ್ಯ ಧರ್ಮ ಮೀರದೆ, ದೇವ ನಿನ್ನ ಬೇಡುವೆ ಕಾಯು ದೂರ ಮಾಡದೆ. ನನ್ನ ಹೆಸರು ತನ್ಮಯಿ ಹೆಗ್ಡೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಭಾಳಷ್ಟು ಜನ ಫ್ರೆಂಡ್ಸನ್ನು ನೋಡ್ತೀನಿ. ಅವರು ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಪೇರೆಂಟ್ಸ್ ಎಲ್ಲ 90 ಮೇಲೆ ತೊಗೋಬೇಕು, 95% ಮೇಲೆ ತೊಗೋಬೇಕಂತ ಹೇಳ್ತಿರ್ತಾರೆ. ಆದರೆ ನಮ್ಮ ಅಪ್ಪ ಅಮ್ಮ ಹಂಗೆ ಮಾಡಲ್ಲ. ನಂಗೆ ಎಷ್ಟಾರು ತಗೋ, ಆದರೆ ಚಲೋ ಮಾಡಿ ಓದು, ನಾಲೆಜ್ ತಗೋ ಅಂತ ಅಂತಾರೆ. ಸೊ ನಂಗೆ ಏನು ಗೊತ್ತಾಯ್ತಂದ್ರೆ, ಈಗ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ನಾಲೆಜ್ ಇಂಪಾರ್ಟೆಂಟ್. ನಾಲೆಜ್ ಇದ್ದು ನಾವು ಜಗತ್ತಲ್ಲಿ ಎಲ್ಲಿ ಬೇಕಾದ್ರೂ ಸರ್ವೈವ್ ಮಾಡ್ಬೋದು. ಎಲ್ಲರೂ ಮಾರ್ಕ್ಸೇ ಇಂಪಾರ್ಟೆಂಟ್ ಅಂತ ಅಂತಾರೆ. ನಾನು ಪೇರೆಂಟ್ಸ್ ಮೀಟಿಂಗಲ್ಲಿ ನನ್ನ ಫ್ರೆಂಡ್ಸ್ ಅಳ್ತಾ ಇದ್ದಿದ್ದು ನೋಡೀನಿ. ಅವ್ರದ್ದು ಹತ್ರ ಬೇರೆ ಬೇರೆ ಹಾಬೀಸ್ ಇರ್ತದೆ. ಕೆಲವೊಬ್ರು ಚಲೋ ಆಡ್ತಾರೆ, ಕೆಲವೊಬ್ರು ಚಲೋ ಡ್ಯಾನ್ಸ್ ಮಾಡ್ತಾರೆ. ಬಟ್ ಅವ್ರಿಗೆ ಟ್ಯಾಲೆಂಟ್ ಶೋ ಮಾಡ್ಲಿಕ್ಕೆ ಟೈಮೇ ಇರಲ್ಲ. ಅವ್ರು ಬರೀ ಓದೋದು ಅಂತ ಇರ್ತಾರೆ. ಸೊ ನಾನು ಕ್ಲಾಸ್ ಟಾಪರ್. ಆದ್ರೆ ಯಾಕಂದ್ರೆ ನನ್ನ ಅಪ್ಪ ಅಮ್ಮ ನಂಗೆ ಪ್ರೆಷರ್ ಹಾಕಿಲ್ಲ ಅಂತ ನಾ ಇಷ್ಟು ತಗೊಂಡಿದ್ದೀನಿ. ಅದು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಅವ್ರ ಪೇರೆಂಟ್ಸು ಹಿಂಗೆ ಮಾಡಬೇಕು. ಬರೀ ನನ್ನ ಫ್ರೆಂಡ್ಸ್ ಅಷ್ಟೇ ಅಲ್ಲ, ನನ್ನ ಎಲ್ಲ ಪಾಲಕರಿಗೂ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ನಾಲೆಜ್ ಇಂಪಾರ್ಟೆಂಟ್ ಅನ್ನುವಂಥ ಮೈಂಡ್ ಸೆಟ್ ಬರ್ಬೇಕಂತ ನಂಗೆ ಇಷ್ಟಪಡ್ತೀನಿ. ಕಾಲಿಗೆ ಕಟ್ಟಿದ ಗೆಜೆ, ಪುಟ್ಟ ಪುಟ್ಟ ಕಾಲಿಗೆ ಕಟ್ಟಿದ ಗೆಜೆ, ಕುಣಿಯಲು ಕುಣಿಯಿತು ಕಿಟ್ಟನ ಹೆಜ್ಜೆ, ಕುಣಿಯಲು ಕುಣಿಯಿತು ಕಿಟ್ಟನ ಹೆಜ್ಜೆ. ಎಲ್ಲ ಮಕ್ಕಳು ಒಂದೇ ತರಹ ಇರೋದಿಲ್ಲ. ಅವರ ವ್ಯಕ್ತಿತ್ವಗಳು ಬೇರೆ, ಅವರ ಆಸಕ್ತಿಗಳು ಬೇರೆ ಬೇರೆ ಆಗಿರ್ತವ. ಅವರ ಆಸಕ್ತಿ ಏನೇ ಆಗಿರಲಿ, ಅವುಗಳನ್ನ ಪೋಷಿಸುವುದು ಶಿಕ್ಷಕರ ಮತ್ತು ಪಾಲಕರ ಬದ್ಧತೆ ಆಗಿರ್ಬೇಕು ಅನ್ನೋದು ಮಕ್ಕಳ ಅಭಿಪ್ರಾಯ. ನೆಚ್ಚಿನಿಂದ ನೆಹರು ತಂದ ಚೆಲ್ವ ಚೆಂಗುಲಾಬಿಯ, ನೆಚ್ಚಿನಿಂದ ನೆಹರು ತಂದ ಚೆಲ್ವ ಚೆಂಗುಲಾಬಿಯ, ನಮ್ ಗುಲಾಬಿ ಮಂದಿರ, ನಮ್ ಗುಲಾಬಿ ಮಂದಿರ, ಚೆಂಗುಲಾಬಿ ಹೊಂಗುಲಾಬಿ ರಂಗುಲಾಬಿ ಸುಂದರ, ಕೆಂಪು ಕುಸುಮ ಕಣ್ಣಿಗೆ ನಿನು ನಮ್ ಗುಲಾಬಿ ಮಂದಿರ, ನಮ್ ಗುಲಾಬಿ ಮಂದಿರ, ನಮ್ ಗುಲಾಬಿ ಮಂದಿರ. ಎಲ್ಲಾ ಪುಟಾಣಿಗಳಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇದುವರೆಗೆ ನಾವು ನಾಳೆಯ ಪ್ರಜೆಗಳು ಮಕ್ಕಳ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಯಿತು. ಸಹಕಾರ ತ್ರಿವೇಣಿ ಹಾಗೂ ನವೀನ್ ಮಹಾಲೆ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಧಾರವಾಡ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.